ಇವಾಗ ಎಲ್ಲ ಕಡೆನೂ ಹಾಲಿನ ರೇಟು, ಮೊಸರು ಎಲ್ಲಾನು ರೇಟ್ ಜಾಸ್ತಿ ಆಗಿದೆ. ಇಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ವರ್ಕ್ ಮಾಡಿದ್ರೆ ದೇ ಕ್ಯಾನ್ ಬೈ ಎಲ್ಲ ತಗೊಳ್ಬೋದು. ತುಂಬ ಬಡವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ತಗೊಳ್ಳೋದಕ್ಕೆ. ಅರ್ಧ ಲೀಟ್ರ್ ತಗೊಳ್ಳೋರು 1/4 ಲೀಟ್ರ್ ತಗೊಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಮನೇಲಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಎಲ್ಲ ರೇಟ್ಸು ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ರೇಟ್ಸ್ ಎಲ್ಲ ಕಮ್ಮಿ ಮಾಡೋದು ಉತ್ತಮ. ಮತ್ತು ನೀವು ಮೆಟ್ರೋ ಬಗ್ಗೆ ಏನೋ ಕೇಳ್ತಾ ಇದ್ರಲ್ವಾ, ಮೆಟ್ರೋ ಹತ್ತಿರ ಇರೋದು ಇಟ್ಸ್ ಗುಡ್ ಆ್ಯಕ್ಚುಲಿ, ಬಟ್ ಟ್ರಾಫಿಕ್ ಇಸ್ ಟು ಮಚ್. ಮೆಟ್ರೋಗೆ ಬರಬೇಕು ಅಂತಂದರೆ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು, ಟಿಕೆಟ್ ತೊಗೊಳ್ಬೇಕು. ಪಾಸ್ ಇರೋರು ಓಕೆ, ಇಟ್ ಈಸ್ ಓಕೆ, ಬಟ್ ಮೆಟ್ರೋ ಇಟ್ ಈಸ್ ಕಂಫರ್ಟಬಲ್ ಫಾರ್ ಗೋಯಿಂಗ್. ಬಟ್ ಸ್ವಲ್ಪ ಏಜ್ ಆದವ್ರಿಗೆಲ್ಲ ತುಂಬ ಕಷ್ಟ, ಮೆಟ್ಲತ್ತಬೇಕು, ಮೆಟ್ಲಿಳಿಬೇಕು, ಒಂದೊಂದು ಕಡೆನೂ ಪ್ರತಿಯೊಂದೂ ಇಟ್ ಈಸ್ ಎ ಪ್ರಾಬ್ಲಮ್ ಫಾರ್ ದೆಮ್. ಅಟ್ಲೀಸ್ಟ್ ಮೆಟ್ರೋ ಮಾಡುವಾಗ ಒಂದು ಲಿಫ್ಟ್ ಥರ ಮಾಡಿ ಕೆಳಗಡೆ, ಎಲ್ಲ ಕಡೆನೂ ಇಲ್ಲ, ಅದು ಕಂಫರ್ಟಬಲ್ ಆಗಿಲ್ಲ, ಅದು ಒಂದೊಂದು ಕಡೆ ಇದೆ, ಒಂದೊಂದು ಕಡೆ ಇಲ್ಲ. ಸೊ ಅದರಿಂದ ತುಂಬ ಕಷ್ಟ ಆಗುತ್ತೆ. ನಾವೇ ನಮ್ಮ ಗ್ರ್ಯಾನಿನ ಕರ್ಕೊಂಡು ಹೋಗ್ಬೇಕಾದ್ರೆ, ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಬರಬೇಕು, ಅಲ್ಲಿಂದ ಮೆಟ್ರೋ ಹತ್ತಿರ ಇದೆ ಅಂತ ಹೇಳ್ತೀವಿ, ಹತ್ತಿರ ಹೋಗ್ಬೋದು ಇರ್ಬೋದು ಅಂತ. ಆದರೆ ಅದೊಂದು ಫೆಸಿಲಿಟಿ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ ಅಂತ. ಮೆಟ್ರೋ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಇವಾಗ. ಅದ್ರ ಬದಲು ನಾವು ಆಟೋದಲ್ಲಿ, ಕಾರಲ್ಲಿ, ಟ್ಯಾಕ್ಸಿಲಿ ಹೋದ್ವಿ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು consume that timings. That is the only the situation we can go by metro. ಬಟ್ ಎಲ್ಲ ಯಾವುದೇ ಆಗಲಿ, ಪ್ರತಿಯೊಂದು ರೇಟ್ಸ್ ಆಗಲಿ, ಹಾಲಿಂದಾಗಲಿ, ಮೆಟ್ರೋದಾಗಲಿ ಎಲ್ಲಾನು ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಬಟ್ ನಾವೇನು ಫ್ರೀ ಕೊಡಿ ಅಂತ ಕೇಳ್ತಾ ಇಲ್ಲ, ಎಲ್ಲ ಕಡೆ ಫ್ರೀ ಅಂತಾರೆ. ಅದು ಫ್ರೀ ಬೇಡ, ಎಲ್ಲೂ ಫ್ರೀ ಕೊಡಬಾರ್ದು. ಸ್ವಲ್ಪ ರೇಟ್ಸ್ ಎಲ್ಲ ಕಮ್ಮಿ ಮಾಡಿದ್ರೆ ಉತ್ತಮ ಅಂತ ನನ್ನ ಪ್ರಕಾರ ಇದೆ. ಇವಾಗ ಎಲ್ಲ ಕಡೆನೂ ಹಾಲಿನ ರೇಟು, ಮೊಸರು ಎಲ್ಲಾನು ರೇಟ್ ಜಾಸ್ತಿ ಆಗಿದೆ. ಇಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ವರ್ಕ್ ಮಾಡಿದ್ರೆ ದೇ ಕ್ಯಾನ್ ಬೈ ಎಲ್ಲ ತಗೊಳ್ಬೋದು. ತುಂಬ ಬಡವರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಇವಾಗ ತಗೊಳ್ಳೋದಕ್ಕೆ. ಅರ್ಧ ಲೀಟ್ರ್ ತಗೊಳ್ಳೋರು 1/4 ಲೀಟ್ರ್ ತಗೊಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಮನೇಲಿ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಎಲ್ಲ ರೇಟ್ಸು ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ರೇಟ್ಸ್ ಎಲ್ಲ ಕಮ್ಮಿ ಮಾಡೋದು ಉತ್ತಮ. ಮತ್ತು ನೀವು ಮೆಟ್ರೋ ಬಗ್ಗೆ ಏನೋ ಕೇಳ್ತಾ ಇದ್ರಲ್ವಾ, ಮೆಟ್ರೋ ಹತ್ತಿರ ಇರೋದು ಇಟ್ಸ್ ಗುಡ್ ಆ್ಯಕ್ಚುಲಿ, ಬಟ್ ಟ್ರಾಫಿಕ್ ಇಸ್ ಟು ಮಚ್. ಮೆಟ್ರೋಗೆ ಬರಬೇಕು ಅಂತಂದರೆ ನಾವು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು, ಟಿಕೆಟ್ ತೊಗೊಳ್ಬೇಕು. ಪಾಸ್ ಇರೋರು ಓಕೆ, ಇಟ್ ಈಸ್ ಓಕೆ, ಬಟ್ ಮೆಟ್ರೋ ಇಟ್ ಈಸ್ ಕಂಫರ್ಟಬಲ್ ಫಾರ್ ಗೋಯಿಂಗ್. ಬಟ್ ಸ್ವಲ್ಪ ಏಜ್ ಆದವ್ರಿಗೆಲ್ಲ ತುಂಬ ಕಷ್ಟ, ಮೆಟ್ಲತ್ತಬೇಕು, ಮೆಟ್ಲಿಳಿಬೇಕು, ಒಂದೊಂದು ಕಡೆನೂ ಪ್ರತಿಯೊಂದೂ ಇಟ್ ಈಸ್ ಎ ಪ್ರಾಬ್ಲಮ್ ಫಾರ್ ದೆಮ್. ಅಟ್ಲೀಸ್ಟ್ ಮೆಟ್ರೋ ಮಾಡುವಾಗ ಒಂದು ಲಿಫ್ಟ್ ಥರ ಮಾಡಿ ಕೆಳಗಡೆ, ಎಲ್ಲ ಕಡೆನೂ ಇಲ್ಲ, ಅದು ಕಂಫರ್ಟಬಲ್ ಆಗಿಲ್ಲ, ಅದು ಒಂದೊಂದು ಕಡೆ ಇದೆ, ಒಂದೊಂದು ಕಡೆ ಇಲ್ಲ. ಸೊ ಅದರಿಂದ ತುಂಬ ಕಷ್ಟ ಆಗುತ್ತೆ. ನಾವೇ ನಮ್ಮ ಗ್ರ್ಯಾನಿನ ಕರ್ಕೊಂಡು ಹೋಗ್ಬೇಕಾದ್ರೆ, ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಬರಬೇಕು, ಅಲ್ಲಿಂದ ಮೆಟ್ರೋ ಹತ್ತಿರ ಇದೆ ಅಂತ ಹೇಳ್ತೀವಿ, ಹತ್ತಿರ ಹೋಗ್ಬೋದು ಇರ್ಬೋದು ಅಂತ. ಆದರೆ ಅದೊಂದು ಫೆಸಿಲಿಟಿ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ ಅಂತ. ಮೆಟ್ರೋ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಇವಾಗ. ಅದ್ರ ಬದಲು ನಾವು ಆಟೋದಲ್ಲಿ, ಕಾರಲ್ಲಿ, ಟ್ಯಾಕ್ಸಿಲಿ ಹೋದ್ವಿ. ಓನ್ಲಿ ಥಿಂಗ್ ವಿ ಹ್ಯಾವ್ ಟು consume that timings. That is the only the situation we can go by metro. ಬಟ್ ಎಲ್ಲ ಯಾವುದೇ ಆಗಲಿ, ಪ್ರತಿಯೊಂದು ರೇಟ್ಸ್ ಆಗಲಿ, ಹಾಲಿಂದಾಗಲಿ, ಮೆಟ್ರೋದಾಗಲಿ ಎಲ್ಲಾನು ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಬಟ್ ನಾವೇನು ಫ್ರೀ ಕೊಡಿ ಅಂತ ಕೇಳ್ತಾ ಇಲ್ಲ, ಎಲ್ಲ ಕಡೆ ಫ್ರೀ ಅಂತಾರೆ. ಅದು ಫ್ರೀ ಬೇಡ, ಎಲ್ಲೂ ಫ್ರೀ ಕೊಡಬಾರ್ದು. ಸ್ವಲ್ಪ ರೇಟ್ಸ್ ಎಲ್ಲ ಕಮ್ಮಿ ಮಾಡಿದ್ರೆ ಉತ್ತಮ ಅಂತ ನನ್ನ ಪ್ರಕಾರ ಇದೆ ಅಷ್ಟೇ.